ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ IPL 2026ರ ಸಂಭ್ರಮ ಮರಳಿ ಬರುವುದು ಎಲ್ಲರಿಗೂ ಖುಷಿ ವಿಚಾರ. ಆದರೆ ಕಳೆದ ವರ್ಷ ಅಹಿತಕರ ಘಟನೆಗಳ ಹಿನ್ನೆಲೆ ಈ ಬಾರಿ ನಿಯಮಗಳನ್ನು ಭಾರಿ ಬದಲಾವಣೆ ಮಾಡಲಾಗಿದೆ. ನಿಮಗಾಗಿ ಈ ಬಗ್ಗೆ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ RCB ಅಭಿಮಾನಿಗಳಿಗೆ. ಮಾರ್ಚ್ 28ರಂದು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ IPL ಹಬ್ಬ ಅಧಿಕೃತವಾಗಿ ಆರಂಭವಾಗುತ್ತಿದೆ. ಕಳೆದ ವರ್ಷ ನಡೆದ ನೂಕುನುಗ್ಗಲು ಮತ್ತು ದುರಂತದ ನಂತರ ಕರ್ನಾಟಕ ಸರ್ಕಾರವು ಕಟ್ಟುನಿಟ್ಟಾದ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡ ಮೇಲೆ ಮಾತ್ರ ಪಂದ್ಯಗಳನ್ನು ಆಯೋಜನೆ ಅನುಮತಿ ನೀಡಿದೆ. ಈ ಬಾರಿ ಕ್ರೀಡಾಂಗಣದ ಒಟ್ಟು ಸಾಮರ್ಥ್ಯವನ್ನು ಸುಮಾರು 33,000ದಿಂದ 35,000ಕ್ಕೆ ಸೀಮಿತಗೊಳಿಸಲಾಗಿದೆ. ಜನದಟ್ಟಣೆಯಿಂದ ನಿಯಂತ್ರಿಸಲು ಹಲವು ತಾಂತ್ರಿಕ ಬದಲಾವಣೆಗಳನ್ನು ಮಾಡಲಾಗಿದೆ. ಮುಖ್ಯವಾಗಿ ಈ ಹಿಂದೆ ಪ್ರವೇಶಕ್ಕಾಗಿ ಬಳಸುತ್ತಿದ್ದ ಕ್ವೀನ್ ರಸ್ತೆ ಕಡೆಯ ದ್ವಾರಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದ್ದು, ಪ್ರೇಕ್ಷಕರು ಕೇವಲ ಕಬ್ಬನ್ ರಸ್ತೆ ಮತ್ತು ಲಿಂಕ್ ರಸ್ತೆ ಕಡೆಯಿಂದ ಮಾತ್ರ ಪ್ರವೇಶ ಪಡೆಯಬೇಕಾಗುತ್ತದೆ. ದ್ವಾರಗಳ ಸಂಖ್ಯೆ ಹೆಚ್ಚಿಸಲಾಗುತ್ತದೆ. ಹಳೆಯ ಗೇಟ್ ನಂಬರ್ಗಳನ್ನು ಬದಲಾಯಿಸಲಾಗಿದೆ. ಆದ್ದರಿಂದ ನಿಮ್ಮ ಟಿಕೆಟ್ನಲ್ಲಿರುವ ಹೊಸ ಗೇಟ್ ಸಂಖ್ಯೆಯನ್ನು ಗಮನಿಸುವುದು ಬಹಳ ಮುಖ್ಯ. ಪ್ರವೇಶ ಪ್ರಕ್ರಿಯೆಯಲ್ಲಿ ಈ ಬಾರಿ 2 ಲೇಯರ್ ಸಿಸ್ಟಮ್ ಅಳವಡಿಸಲಾಗಿದೆ. ಆದ್ದರಿಂದ ನೀವು ಕ್ರೀಡಾಂಗಣದ ಒಳಗೆ ಹೋಗುವ ಮುನ್ನ 2 ಹಂತದ ತಪಾಸಣೆಯನ್ನು ಮಾಡಿಸಿಕೊಳ್ಳಬೇಕಾಗುತ್ತದೆ. ಮೊದಲ ಹಂತದ ಡಿಜಿಟಲ್ ಟಿಕೆಟ್ ಮತ್ತು QR ಕೋಡ್ ಸ್ಕ್ಯಾನ್ ಮಾಡಲಾಗುವುದು. ನಂತರ ವಿಶಾಲವಾದ ಹೋಲ್ಡಿಂಗ್ ಏರಿಯಾಗಳಲ್ಲಿ ಪ್ರೇಕ್ಷಕರನ್ನು ನಿಯಂತ್ರಿಸಿ ಹಂತ ಹಂತವಾಗಿ ಗೇಟ್ಗಳ ಮೂಲಕ ಒಳಗೆ ಬಿಡಲಾಗುವುದು. ನೂಕುನುಗ್ಗಲು ತಡೆಯಲು ಪಂದ್ಯ ಆರಂಭವಾಗುವ 3ರಿಂದ 4 ಗಂಟೆಯ ಮೊದಲೇ ಸ್ಟೇಡಿಯಂ ಬಾಗಿಲುಗಳನ್ನು ತೆರೆಯಲಾಗುವುದು. ಮಹಿಳೆಯರು ಮತ್ತು ಮಕ್ಕಳಿಗೆ ಪ್ರತ್ಯೇಕ ಸಾಲುಗಳ ವ್ಯವಸ್ಥೆ ಇರಲಿದ್ದು, ತುರ್ತು ಸಂದರ್ಭಗಳಲ್ಲಿ ಹೊರಹೋಗಲು ವಿಶೇಷ ಎಮರ್ಜೆನ್ಸಿ ಎಕ್ಸಿಟ್ ದಾರಿಗಳನ್ನು ನಿರ್ಮಿಸಲಾಗಿದೆ. ಅಲ್ಲದೆ ಟಿಕೆಟ್ ಹೊಂದಿರುವವರಿಗೆ ಮೆಟ್ರೋ ಪ್ರಯಾಣ ಉಚಿತವಾಗಿದ್ದು, ಇದು ಕ್ರೀಡಾಂಗಣದ ಸುತ್ತ ಸಂಚಾರ ದಟ್ಟಣೆ ಕಡಿಮೆ ಮಾಡಲು ಸಹಕಾರಿಯಾಗಲಿದೆ. ಪಂದ್ಯದ ದಿನದ ಸಿದ್ಧತೆಗಳನ್ನು ಪರೀಕ್ಷಿಸಲು ಮಾರ್ಚ್ 23 ಮತ್ತು 26ರಂದು ಮಾದರಿ ಕವಾಯತು ಅಂದರೆ ಮಾಕ್ ಡ್ರಿಲ್ ಕೂಡ ನಡೆಯಲಿದೆ. ಈ ಹೊಸ ನಿಯಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ನಿಮ್ಮ RCB ಫ್ರೆಂಡ್ಗೆ